ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಪ್ಷನ್ಸ್ ಟ್ರೇಡಿಂಗ್ ಇನ್ನು ಮುಂದೆ ಇನ್ನೂ ಕಷ್ಟಕರ ಆಗೋದಿದೆಯಾ ಅಂತ ಮಾತಾಡಲಿಕ್ಕೆ ಬಂದಿದ್ದೀನಿ. ಇದಕ್ಕೆ ಕಾರಣ ಸೆಬಿಯಿಂದ ಬಂದಿರುವಂಥ ಒಂದು ಹೊಸ ಗೈಡ್ಲೈನ್ಸ್. ಏನು ಹೇಳ್ತಾ ಇದ್ದಾರೆ, ಅದರಲ್ಲಿ ಲಾಟ್ ಸೈಜನ್ನು ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲವರು ಇದು ನೋಡಿ ರಿಟೇಲ್ ಪಾರ್ಟಿಸಿಪೇಟ್ ಮಾಡಬಾರ್ದು, ತುಂಬ ರಿಸ್ಕು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸೆಬಿನೇ ಎನ್ಕರೇಜ್ ಮಾಡ್ತಾ ಇದೆ, ಲಾಟ್ ಸೈಜ್ನ ಕಮ್ಮಿ ಮಾಡಿಬಿಟ್ಟು ಇನ್ನೂ ಜಾಸ್ತಿ ಜನ ಬಂದು ಪಾರ್ಟಿಸಿಪೇಟ್ ಮಾಡಲಿ ಅಂತ ಕೆಲವರು ಆರೋಪ ಕೂಡ ಮಾಡ್ತಾಯಿದ್ರು. ಆದರೆ ಆ್ಯಕ್ಚುಯಲ್ ಪರ್ಪಸ್ ಏನಿದೆ, ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತಂದರೆ, ಆಲ್ರೆಡಿ ಒಂದು ಗೈಡ್ಲೈನ್ ಅಂತ ಇದೆ ನೋಡಿ. ನಮ್ಮ ದೇಶದ ಡೆರಿವೇಟಿವ್ ಮಾರ್ಕೆಟ್ ಏನಿದೆ ಅದರಲ್ಲಿ ಕಾಂಟ್ರಾಕ್ಟ್ ಸೈಜ್ ಅಂತ ಕರಿತೀವಿ ನಾವು. ಕಾಂಟ್ರಾಕ್ಟ್ ಸೈಜ್ ಅಂದರೆ ಇಲ್ಲಿ ನಾನು ಸ್ಕ್ರೀನಲ್ಲಿ ನಿಮ್ಗೆ ಆಲ್ರೆಡಿ ನೋಡ್ತಾ ಇದ್ದೀರಾ, ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್, ಈ ರೀತಿ ಒಂದೊಂದು ಎಕ್ಸ್ಪೈರಿ ಅಂತ ಆಗಿದೆ. ಇವಾಗ ಒಂದೊಂದು ಇನ್ಸ್ಟ್ರೂಮೆಂಟಿಗೂ ಈ ನಿಫ್ಟಿ ಯಾವ್ಯಾವ್ದು ಇಂಡೆಕ್ಸ್ ನಾವು ಮಾತಾಡ್ತಿದ್ದೀವೋ ಅದರಲ್ಲಿ ಒಂದು ಲಾಟ್ ಸೈಜ್ ಅಂತ ನಿಗದಿ ಮಾಡಿದಾರಲ್ವಾ. ಈಗ ಕರೆಂಟ್ ಇರೋಂಥ ಲಾಟ್ ಸೈಜ್ಗಳು ನಿಫ್ಟಿನಲ್ಲಿ 50 ಅಂತ ಇದೆ, ಅದೇ ರೀತಿಗೆ ಫಿನ್ ನಿಫ್ಟಿನಲ್ಲಿ 40 ಅಂತ ಇದೆ, ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 75 ಇದೆ, ಬ್ಯಾಂಕ್ ನಿಫ್ಟಿನಲ್ಲಿ 15 ಇದೆ, ಸೆನ್ಸೆಕ್ಸಲ್ಲಿ 10 ಇದೆ. ಬ್ಯಾಂಕ್ ಎಕ್ಸು ಇನ್ನೂ ಬೇರೆ ಬೇರೆ ಥರದ ಇಂಡೆಕ್ಸ್ ಇರ್ಬೋದು. ಪ್ರಮುಖವಾಗಿ ನಾವು ಯಾವುದನ್ನ ನೋಡ್ತೀವೋ ಆ ಇಂಡೆಕ್ಸ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ಇಲ್ಲಿ. ಸೊ ಈಗ ಏನಾಗುತ್ತೆ ಅಂತಂದರೆ, ಒಂದು ಕಾಂಟ್ರಾಕ್ಟ್ ಸೈಜ್ ಅಂತ ನಾವು ಮಾತಾಡಬೇಕು ಅಂತಂದರೆ, ಈಗ ಏನು ಲಾಟ್ ಸೈಜ್ ನಡೀತಾ ಇರುತ್ತಲ್ಲ ಪ್ರತಿ ಇನ್ಸ್ಟ್ರೂಮೆಂಟಿಂದು, ಮಲ್ಟಿಪ್ಲೈಡ್ ಬೈ ಅದರ ಸ್ಪಾಟ್ ಪ್ರೈಸ್ ಅಥವಾ ಕರೆಂಟ್ ಪ್ರೈಸ್ ಮಾರ್ಕೆಟಲ್ಲಿ ಏನಿದೆಯೋ ಅದನ್ನು ಹಾಕಿದ್ರೆ ನಿಮಗೆ ಒಂದು ನೋಷನಲ್ ವ್ಯಾಲ್ಯೂ ಅಂತ ಬರುತ್ತೆ. ಅದನ್ನ ನಾವು ಒಂದು ಕಾಂಟ್ರಾಕ್ಟ್ ಸೈಜ್ ಅಂತ ಮಾತಾಡ್ತಾ ಹೋಗ್ತೀವಿ. ಉದಾಹರಣೆಗೆ ನಿಫ್ಟಿನಲ್ಲಿ ನೀವು ನೋಡೋದಾದರೆ 50 ಇವಾಗ ನಡೀತಾ ಇದೆ. ಒಂದು ಲಾಟ್ ನೀವು ಟ್ರೇಡ್ ಮಾಡಬೇಕು ಅಂದರೆ ನಿಫ್ಟಿನಲ್ಲಿ 50 ಬೇಕು. ಇಂಟು ಸ್ಪಾಟ್ ಪ್ರೈಸ್ ಇವಾಗ ಸರಿಸುಮಾರು 22,500 ಹತ್ತಿರ ಇದೆ. ಎರಡನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 11,25,000 ರೂಪಾಯಿ ಬರ್ತಾ ಇದೆ. ಅಂದರೆ ಒಂದು ಲಾಟ್ ಕಾಂಟ್ರಾಕ್ಟ್ ಸೈಜು ನಿಫ್ಟಿದು ಎಷ್ಟಾಯಿತು ಇವಾಗ, 11,25,000 ಆಯಿತು. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಕಾಂಟ್ರಾಕ್ಟ್ ಸೈಜ್ ಅಥವಾ ನಾವು ನೋಷನಲ್ ವ್ಯಾಲ್ಯೂ ಅಂತ ಮಾತಾಡ್ತಾ ಇರೋವಂಥದ್ದು. ಯಾಕೆ ಅಂತಂದರೆ, ಸೆಬಿ ಹಿಂದೆ ಒಂದು ಗೈಡ್ಲೈನ್ ಇತ್ತು, ಕಾಂಟ್ರಾಕ್ಟ್ ಸೈಜನ್ನು ಡೆರಿವೇಟಿವ್ ಸೆಗ್ಮೆಂಟ್ ಯಾವುದಿದೆ, ಡೆರಿವೇಟಿವ್ ಮಾರ್ಕೆಟು ಅಂದರೆ ಇಂಡೆಕ್ಸ್ಗಳು ಯಾವುದಿದೆ ಅದನ್ನು ನಾವು 2 ಲಕ್ಷ ಇಡಬೇಕು ಅಂತ ಹಿಂದೆ ಒಂದು ಗೈಡ್ಲೈನ್ ಇತ್ತು. ಆ ಗೈಡ್ಲೈನ್ನ 2 ಲಕ್ಷದಿಂದ 5 ಲಕ್ಷ ತನಕ ಕಾಂಟ್ರಾಕ್ಟ್ ಇರ್ಬೋದು ಅಂತಲೂ ಒಂದು ಚೇಂಜ್ ಮಾಡಿದರು. ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ಎವ್ರಿ 6 ಮಂತ್ಸ್ ಒಂದು ಆಕ್ಟಿವಿಟಿ ನಡೀತಿ. ಯಾವ ರೀತಿಯಾಗಿ ಈ ಇಂಡೆಕ್ಸ್ಗಳಲ್ಲಿರುವಂತಹ ಒಂದಿಷ್ಟು ಸ್ಟಾಕ್ಸ್ಗಳು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ಹೊರಗಡೆ ಹೋಗುತ್ತೆ, ಜಾಸ್ತಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅದು ಒಳಗಡೆ ಬರುತ್ತೆ, ಆ ರಿವಿಷನ್ ಆಗ್ತಾ ಇರುತ್ತಲ್ವ. ಅದೇ ಥರನೇ ಇಂಡೆಕ್ಸು 5ರಿಂದ 10 ಲಕ್ಷ ಒಳಗಡೆ ಇದೆಯಾ ಕಾಂಟ್ರಾಕ್ಟ್ ಸೈಜು ಇಲ್ವಾ ಅಂತಲೂ 6 ತಿಂಗಳಿಗೆ ಒಂದ್ಸಲ ಚೆಕ್ ಮಾಡ್ತಾರೆ. ಇನ್ ಕೇಸ್ ಏನಾದರೂ 5 ಲಕ್ಷಕ್ಕಿಂತ ಕಡಿಮೆ ಬೆಲೆಗೆ ಒಂದು ಕಾಂಟ್ರಾಕ್ಟ್ ಸಿಗ್ತಾ ಇದೆ ಅಂದರೆ ಆಗೇನು ಮಾಡ್ತಾರೆ, ಲಾಟ್ ಸೈಜ್ನ ಇನ್ಕ್ರೀಸ್ ಮಾಡ್ತಾರೆ. ಅದೇ ರೀತಿಯಾಗಿ ಏನಾದರೂ 10 ಲಕ್ಷಕ್ಕಿಂತ ಜಾಸ್ತಿ ಆಗಿ ಹೋಗ್ತಾ ಇದೆ ಕಾಂಟ್ರಾಕ್ಟ್ ಸೈಜ್ ಅಂದರೆ ಏನು ಮಾಡ್ತಾರೆ, ತುಂಬ ಜಾಸ್ತಿ ಆಗ್ತಾ ಇದೆ, ಅಫೋರ್ಡ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಲಾಟ್ ಸೈಜ್ನ ಕಮ್ಮಿ ಮಾಡ್ತಾರೆ. ಈಗ ನೀವೇ ಹೇಳಿ, ಲಾಟ್ ಸೈಜು ಯಾಕೆ ಕಮ್ಮಿ ಮಾಡಿದ್ರು ಅಂದರೆ, 11,25,000 ಅಂದರೆ 5ರಿಂದ 10 ಲಕ್ಷ ಅಂತ ಏನು ಒಂದು ಕಾಂಟ್ರಾಕ್ಟ್ ಸೈಜ್ನ ಲಿಮಿಟ್ ಅಂತ ಇದೆ ಸೆಬಿದು, ಅದಕ್ಕಿಂತ ಜಾಸ್ತಿ ಮಾರ್ಕೆಟಲ್ಲಿ ರ್ಯಾಲಿ ಆಗಿರೋದ್ರಿಂದ ಈಗ ನೋಷನಲ್ ವ್ಯಾಲ್ಯೂ ಅಥವಾ ಕಾಂಟ್ರಾಕ್ಟ್ ಸೈಜ್ ಅನ್ನೋದು 10 ಲಕ್ಷ ದಾಟಿ ಹೋಗಿದ್ದರಿಂದ ಈಗ ನಿಫ್ಟಿನ ಏನು ಮಾಡ್ತಾ ಇದ್ದಾರೆ, 25ಕ್ಕೆ ಇಳಿಸ್ತಾ ಇದ್ದಾರೆ. ಇದು ಯಾವಾಗಿಂದ ಜಾರಿ ಬರುತ್ತೆ, ಮೇ 2ನೇ ತಾರೀಕಿಂದ ಯಾವ ಎಕ್ಸ್ಪೈರಿ ಶುರುವಾಗುತ್ತಲ್ಲ ಅಲ್ಲಿಂದ, ವೀಕ್ಲಿ ಎಕ್ಸ್ಪೈರಿಂದನೂ ಶುರುವಾಗ್ತಾ ಹೋಗುತ್ತೆ, ಮಂತ್ಲಿ ಎಕ್ಸ್ಪೈರಿಗೂ ಕೂಡ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ ಮೇಯಿಂದನೇ ನಿಫ್ಟಿಗೆ. ನಾನು ಇನ್ನೂ ಒಂದು ನಿಮಗೆ ಡೌಟು ನೋಡ್ಕೊಂಬಂದ್ಬಿಟ್ಟು ಹೇಳ್ತೀನಿ ಏನಿದೆ. ಈಗ ಆಲ್ರೆಡಿ ಮುಂದಿಂತು 2 ತಿಂಗಳದ್ದು, 3 ತಿಂಗಳದ್ದು, 6 ತಿಂಗಳದ್ದು ಈ ರೀತಿ ಕಾಂಟ್ರಾಕ್ಟ್ಗಳು ನಮ್ಗೆ ಸಿಕ್ಬಿಡುತ್ತೆ ಆಪ್ಷನಲ್ಲಿ ಅಪ್ ಟು 5 ವರ್ಷದ್ದು. ಸೊ ಅದಕ್ಕೆ ಏನು ಕತೆ, ಇವಾಗ ಮೇನಲ್ಲಿ ಆಲ್ರೆಡಿ ತೊಗೊಂಡಿದ್ದವರಿಗೆ ಅಂತಂದರೆ ನೋಡಿ, ಅವರಿಗೆಲ್ಲ ಇವಾಗ ಏನಾಗುತ್ತೆ, 50 ಅಂತ ತೊಗೊಂಡಿದ್ರೆ ಅವರಿಗೆ 2 ಸಿಗ್ತಾ ಹೋಗುತ್ತೆ ಮೇಯಿಂದ. ಇವಾಗ 50 ಅಂದರೆ 1 ಲಾಟ್ ಆಗಿತ್ತು, ಅದು 2 ಲಾಟ್ ಆಗಿ ಚೇಂಜ್ ಆಗುತ್ತೆ ಅಂತ ಒಂದು ಅಪ್ಡೇಟ್ ಸಿಕ್ಕಿದೆ. ಸೊ ಯಾರಾದರೂ ಪರ್ಚೇಸ್ ಮಾಡಿದರೆ ಮೇದು ಆಲ್ರೆಡಿ ಕಾಂಟ್ರಾಕ್ಟ್ಗಳು, ಅವರಿಗೆ ನಿಮಗೆ ಈಗ 50 ಅಂತ ತೋರಿಸ್ತಾ ಇರುತ್ತೆ. ಇದು ಅಪ್ಲಿಕೇಬಲ್ 2ನೇ ತಾರೀಕಿಂದ ಆಗುತ್ತಲ್ಲ, ಅವಾಗ ಅದು 25 ಅಂತ ಆಟೋಮೆಟಿಕಾಗಿ ನೀವು 1 ಲಾಟ್ ಇದ್ದಿದ್ದು 2 ಲಾಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಈಗ ನೋಡಿ, 25 ಇಂಟು ಇವಾಗಿನ ಸ್ಪಾಟ್ ಪ್ರೈಸ್ ಅಂತ ಲೆಕ್ಕ ಹಾಕಿದ್ರೆ ನಿಮಗೆ ನೋಡಿ 5ರಿಂದ 10 ಲಕ್ಷ ಏನೊಂದು ರೇಂಜ್ ಇದೆ ಅಂತ ಅಲ್ಲಿ ತನಕ, ಅಂದರೆ 5,62,500ಕ್ಕೆ ಒಂದು ಕಾಂಟ್ರಾಕ್ಟ್ ಸೈಜ್ ಬಂದ್ಬಿಡ್ತು. ಸೇಮ್ ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ, ಆದರೆ ಅವೆರಡಿನ್ನೂ 10 ಲಕ್ಷ ರೇಂಜಿಗೆ ಹೋಗಿರಲಿಲ್ಲ. ಇವರು ಒಂದ್ಸಲ ಹೆಂಗಿದ್ರು ಇದನ್ನು ರಿವೈಸ್ ಮಾಡ್ತಾ ಇದೀವಲ್ಲ, ಅದನ್ನು ರಿವೈಸ್ ಮಾಡಿಬಿಡೋಣ ಅಂತ ಅನ್ನಿಸ್ತೇನೋ. ಉದಾಹರಣೆಗೆ ಇನ್ನೊಂದು ಏನಾಗುತ್ತೆ ಅಂತಂದರೆ, ಇದನ್ನು ಅದಕ್ಕಿಂತ ಕಮ್ಮಿನೇ ಇಡಕ್ಕೆ ನೋಡ್ತಾರೆ, ಲಾಟ್ ಸೈಜ್ನ ಜಾಸ್ತಿ ಇಡಕ್ಕೆ ನೋಡೋದಿಲ್ಲ. ಹಾಗಾಗಿ ಏನು ಮಾಡಿದ್ದಾರೆ, ಫಿನ್ ನಿಫ್ಟಿ 1,000 ಪಾಯಿಂಟ್ ಕಮ್ಮಿ ಇದೆ ಆ್ಯಕ್ಚುಲಿ ನಿಫ್ಟಿ ಕಂಪೇರ್ ಮಾಡೋದಾದರೆ, ಬಟ್ ಸ್ಟಿಲ್ ಅದನ್ನು ಕೂಡ 25 ಯಾವ್ದಾದ್ರು ಒಂದನ್ನು 30 ಇಟ್ಟು, ಈಗ ಬ್ಯಾಂಕ್ ನಿಫ್ಟಿ 15 ಇದೆ, ನಿಫ್ಟಿನ 30 ಅಂತ ಮಾಡ್ಬೋದಾಗಿತ್ತು, ಬಟ್ ಯಾಕೋ ಗೊತ್ತಿಲ್ಲ, ಅವರು ಅದನ್ನು 25 ಮಾಡಿದ್ದಾರೆ, ಫಿನ್ ನಿಫ್ಟಿನೂ ಕೂಡ 25 ಅಂತಲೇ ಮಾಡಿದ್ದಾರೆ. ಒಟ್ಟಿನಲ್ಲಿ ಮೇನ್ ವ್ಯಾಲ್ಯೂ ನಿಮ್ಗೆ ಗೊತ್ತಾಗ್ತಾ ಇರಬೇಕಾದ್ರೆ ಇಲ್ಲಿ ಆ ಥರ ರೆಡ್ಯೂಸ್ ಮಾಡಿದ್ರೆ 8,60,000 ಇದ್ದಿದ್ದು ಒಂದು ಕಾಂಟ್ರಾಕ್ಟ್ ಸೈಜ್ ನೋಡಿ ಇವಾಗಿನ ಮಾರ್ಕೆಟ್ ಪ್ರೈಸಿಗೆ ನೋಡೋದಾದರೆ 5,37,000ಕ್ಕೆ ಇಳಿದು ಹೋಗುತ್ತೆ. ಅದೇ ರೀತಿಯಾಗಿ ನಮ್ಮ ಮಿಡ್ ಕ್ಯಾಪ್ ನಿಫ್ಟಿ ಇವಾಗ ನೋಡಿ 75 ಮಲ್ಟಿಪ್ಲೈಡ್ ಬೈ ಇವಾಗಿನ ಸ್ಪಾಟ್ ಪ್ರೈಸ್ 10,800 ಅಂದರೆ ಸರಿಸುಮಾರು 8,10,000 ಬರ್ತಾ ಇದೆ. ಆದರೆ ಈಗ 50 ಅಂತ ಮಾಡಿದ್ರು ಅಂದರೆ ಅದು ಕೂಡ 5,40,000 ಈ ರೇಂಜಿಗೆ ಬರುತ್ತೆ. ಬ್ಯಾಂಕ್ ನಿಫ್ಟಿನಲ್ಲಿ ಏನೂ ಬದಲಾವಣೆಯನ್ನು ಮಾಡಿಲ್ಲ. ಯಾಕೆ ಅಂತಂದರೆ,
ಬ್ಯಾಂಕ್ ನಿಫ್ಟಿನಲ್ಲಿ ಇವಾಗಿನ ಕರೆಂಟ್ ಸ್ಪಾಟ್ ಪ್ರೈಸ್ ಇಂಟು 15 ಅಂತ ಮಾಡೋದಾದರೆ ರೀಸೆಂಟಾಗಿ ಲಾಸ್ಟ್ ಇಯರಲ್ಲಿ 25ರಿಂದ 15 ಇಳಿಸಿದ್ರು. ಈಗ ನೋಡಿ ಬ್ಯಾಂಕ್ ನಿಫ್ಟಿ ಇನ್ನೂ 10 ಲಕ್ಷದ ಒಳಗಡೆ ರೇಂಜಲ್ಲೇ ಇದೆ. ಹಾಗಾಗಿ ಬ್ಯಾಂಕ್ ನಿಫ್ಟಿನ ಮತ್ತೆ ಕಮ್ಮಿ ಮಾಡೋಕ್ಕೆ ಹೋಗಿಲ್ಲ. ಸೆನ್ಸೆಕ್ಸು ಅಫ್ಕೋರ್ಸ್ ಇದು ನಮ್ಮ BSE ಇಂಡೆಕ್ಸಿಂದ ಆಗೋಯಿತು, ಅದರಲ್ಲೂ ಕೂಡ 7,25,000 ಇದೆ. ಅವರು ಕೂಡ ಏನೂ ಬದಲಾವಣೆಗಳನ್ನು ಮಾಡಿಲ್ಲ. ಸೊ ಇದರಿಂದ ಕೆಲವರು ಇನ್ನೂ ಒಂದು ಏನು ಮಾತಾಡೋದು ನಾನು ಕೇಳ್ಪಟ್ಟೆ ಅಂತಂದರೆ, ಈ ಫಸ್ಟು ಇಂಡೆಕ್ಸ್ ಪರ್ಸ್ಪೆಕ್ಟಿವಿಂದ ಮಾತಾಡ್ಬಿಡ್ತೀನಿ, ಆಮೇಲೆ ರಿಟೇಲರಿಗೆ ಬರೋಣ. NSE BSEಗೆ ಕಾಂಪಿಟೇಷನ್ ಕೊಡೋಕೆ ನೋಡ್ತಾ ಇದೆ. 25 ಇವಾಗ ಸೆನ್ಸೆಕ್ಸ್ ಮೇನ್ ಇಂಡೆಕ್ಸ್ ಅಲ್ವಾ, ಯಾವುದರಲ್ಲಿ BSEಲಿ ನೋಡೋದಾದರೆ ಅಲ್ಲಿ ನೋಡಿ 10 ಕ್ವಾಂಟಿಟಿ ಇದ್ದರೆ ಸಾಕು, ಒಂದು ಲಾಟ್ ಎಂಟರ್ ಆಗಿಬಿಡ್ಬೋದು. ಆದರೆ ನಿಫ್ಟಿನಲ್ಲಿ 50 ಇತ್ತು, ಹಾಗಾಗಿ ಕಮ್ಮಿ ಮಾಡ್ತಾ ಇದ್ದಾರೆ. ಇವರು ಕೂಡ ಕಾಂಪಿಟೇಷನ್ ಕೊಡೋಕೆ ನೋಡ್ತಾ ಇದ್ದಾರೆ ಅಂತ ಇರ್ಬೋದು. ಅದು ಅಷ್ಟೊಂದು ಸರಿ ಅಂತ ಅನ್ಸೋದಿಲ್ಲ. ಯಾಕೆಂತಂದರೆ ಅಫ್ಕೋರ್ಸ್ ಎಕ್ಸ್ಪೈರಿಗಳು ಬೇರೆ ಬೇರೆ ದಿನವೇ ಇದೆ. ಇನ್ಫ್ಯಾಕ್ಟ್ ನೋಡಿ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನ ಶುಕ್ರವಾರ ಮಾಡಬೇಕು ಅಂತ NSE ನಿರ್ಧಾರ ಮಾಡಿತ್ತು, ಆದರೆ BSE ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಹಾಗಾಗಿ ಮತ್ತೆ ಬುಧವಾರಕ್ಕೆ ಚೇಂಜ್ ಮಾಡಿದ್ರು ಅನ್ನೋದು ನಾವು ಕೇಳ್ತಾನೆ ಬಂದಿದ್ದೀವಿ. ಸೊ ಇಬ್ಬರದ್ದು ಕೊಲೈಡ್ ಇಲ್ಲ, ನೀವೊಂದಿಷ್ಟು ದಿನ ಎಕ್ಸ್ಪೈರಿ ಮಾಡ್ಕೊಳ್ಳಿ, ನಾವೊಂದಿಷ್ಟು ದಿನ ಎಕ್ಸ್ಪೈರಿ ಮಾಡ್ಕೊಳ್ಳಿ ಅಂತ. ನೋಡಿ ಎಕ್ಸ್ಚೇಂಜ್ಗಳಿಗೆ, ಬ್ರೋಕರೇಜ್ ಹೌಸ್ಗಳಿಗೆ ಪ್ರತಿದಿನ ಎಕ್ಸ್ಪೈರಿ ಅಂತಂದರೆ ತುಂಬ ಚೆನ್ನಾಗಿ ದುಡ್ಡು ಮಾಡ್ತಾ ಹೋಗ್ಬೋದು. ಅದನ್ನ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಇದ್ರ ಬಗ್ಗೆನೂ ನಾನು ಕೂಡ BSE ಯಾವಾಗ ಇದೊಂದು ಎಕ್ಸ್ಪೈರಿ ಇದೆಲ್ಲ ಬರ್ತಾ ಇದೆ ಅಂತಂದಾಗ ನೀವು ಒಂದು ವಿಡಿಯೋ ಮಾಡಿಕೊಟ್ಟಿದ್ದೆ, ಪ್ರಬಲ ಸ್ಪರ್ಧೆ ಕೊಡಬಲ್ಲದೆ BSE NSEಗೆ ಅಂತ ಒಂದು ಶಾರ್ಟ್ ಸೀರೀಸಲ್ಲಿ ವಿಡಿಯೋ ಮಾಡಿದ್ದೆ. ಅದನ್ನ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಆ ರೀತಿ ಏನಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ಅನ್ಲೆಸ್ ಎರಡೂ ಒಂದೇ ದಿನದಲ್ಲಿ ಬರೋ ಥರ ಏನಾರು ಆಯಿತು ಅಂದರೆ ಆವಾಗ ನಾವು ಕಾಂಪಿಟೇಷನ್ ಅಂತ ಆಗ್ಬೋದು. ಈಗ ಇಬ್ಬರು ಇರೋದೇ 2 ಎಕ್ಸ್ಚೇಂಜು, ಇಬ್ಬರು ಲಾಭ ಮಾಡ್ಕೊಳ್ಳೋಣ ಅನ್ನೋ ಥರನೇ ಅನಿಸ್ತಾ ಇದೆ. ಯಾಕಿದ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಶುಕ್ರವಾರ ಎಕ್ಸ್ಪೈರಿ ಅಂತ ಬರೋದಕ್ಕಿಂತ ಮುಂಚೆ ಸೆನ್ಸೆಕ್ಸಲ್ಲಿ ಅದು ಒಂದೇ ದಿನ ಆಯ್ತಲ್ಲ, ಅವಾಗ ಯಾರು ಸೆನ್ಸೆಕ್ಸ್ ಕೂಡ ನೋಡ್ತಾ ಇರಲಿಲ್ಲ. ಅವಾಗ ಟರ್ನ್ ಓವರ್ ಅಂತ ನೋಡೋದಾದರೆ BSEದು ನಿಮಗೆ ಸರಿಸುಮಾರು 1.3 ಲಕ್ಷ ಕೋಟಿ ಏನೋ ಇತ್ತು. ಆ ರೀತಿ ಆಯಿತು. ಟ್ರಿಲಿಯನ್ ಹೇಳಿದ್ರೆ 1 ಟ್ರಿಲಿಯನ್ ಅಂತ ಅನ್ಬೋದು, ಬಟ್ ಇಂಡಿಯನ್ ರುಪೀಸಲ್ಲಿ ಹೇಳಿದ್ರೆ 1.38 ಲಕ್ಷ ಕೋಟಿ ಏನೋ ಇತ್ತು ಟರ್ನ್ ಓವರು. ಯಾವಾಗ ಈಗ ಶುಕ್ರವಾರ ಒಂದು ಎಕ್ಸ್ಪೈರಿ ಅಂತ ಮಾಡಿದ್ರಲ್ಲ ಇವರು ಸೆನ್ಸೆಕ್ಸಲ್ಲಿ, ನೀವು ನಂಬಲ್ಲ 37.5 37.6 ಲಕ್ಷ ಕೋಟಿ ಟರ್ನ್ ಓವರ್ ಆಗಿದೆ. ಅಂದರೆ 37 ಟೈಮ್ಸ್ ಆಲ್ಮೋಸ್ಟ್ ಜಂಪ್ ಆಗೋಯ್ತು ಜಸ್ಟ್ ಎಕ್ಸ್ಪೈರಿ ಡೇಟ್ನ ಚೇಂಜ್ ಮಾಡಿದ್ದಕ್ಕೆ. ಹಾಗಾಗಿ ಕಾಂಪಿಟೇಷನ್ ಅನ್ನೋದು ಇಬ್ಬರೂ ಮಾಡ್ಕೊಂಡು ಹೋಗೋ ಥರ ಅನ್ನಿಸ್ತಾ ಇದೆ ಇಲ್ಲಿ. ಸೊ ನೋಡ್ತಾ ಹೋಗೋಣಂತೆ. ಸೊ ಈಗ ಗೊತ್ತಾಯಿತು ಅನ್ಸುತ್ತೆ ಯಾಕೆ ಈ ಚೇಂಜನ್ನು ಮಾಡಿದ್ದಾರೆ ಅಂತ. ಇದಕ್ಕೆ ಇರೋದ ಅಂತಂದರೆ, ಇಲ್ಲ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇದೆಯಲ್ಲ, ಸ್ಟಾಕಿಂದು ಎಕ್ಸ್ಚೇಂಜ್ ಡಿರೈವೇಟಿವ್ಗಳಿರುತ್ತಲ್ಲ, ಅಂದರೆ ಇವಾಗ F&O ಸೆಗ್ಮೆಂಟ್ ಕೆಲವೊಂದು ಸ್ಟಾಕ್ಸ್ಗಳಿದೆಯಲ್ಲ, ಒಂದು 130-200 ಸ್ಟಾಕ್ಸ್ಗಳಿದೆಯಲ್ಲ, ಅದರಲ್ಲೂ ನೀವು ನೋಡೋದಾದರೆ ಏನಂತ ಇದೆ ಅಂದರೆ 25ರ ಮಲ್ಟಿಪ್ಲೈ ಇರಬೇಕು. ಅಂದರೆ ಲಾಟ್ ಸೈಜ್ ಅಂತ ನಾವು ಮಾತಾಡ್ತೀವಿ ಅಂದರೆ 25 ಕ್ವಾಂಟಿಟಿಯ ಮಲ್ಟಿಪಲ್ ಅಲ್ಲೇ ಇರಬೇಕು ಅಂತ ಅದಕ್ಕೂ ಒಂದು ರೂಲ್ಸ್ ಇದೆ. ಬಟ್ ಲಿಮಿಟ್ ಅಂತ ಏನೂ ಇಲ್ಲ ಅಲ್ಲಿ, ಇಷ್ಟರಿಂದ ಇಷ್ಟೊಳಗೆ ಇರಬೇಕು ಅಂತೇನಿಲ್ಲ. ಬಟ್ ಅದನ್ನು ಕೂಡ ಒಂದು 42 ಇಂಡೆಕ್ಸ್ಗಳಲ್ಲಿ ಚೇಂಜ್ ಮಾಡಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇದಿಷ್ಟು ಸ್ಟಾಕ್ಗಳಲ್ಲಿ ಇವಾಗ ಲಾಟ್ ಸೈಜ್ಗಳು ಚೇಂಜ್ ಆಗ್ತಾಯಿದೆ. ನೋಡಿ ಪ್ರೆಸೆಂಟ್ ಲಾಟ್ ಸೈಜು ಅಬೌಟ್ ಇಂಡಿಯಾದಿಂದ ಹಿಡಿದು ಟ್ರೆಂಡ್ ತನಕ ಇದು ಒಂದು ಡಿಸೆಂಡಿಂಗ್ ಆರ್ಡರ್ ಇದೆ ಆಲ್ಫಾಬೆಟಿಕಲಲ್ಲಿ. ಇದರಲ್ಲಿ ನೀವು ನೋಡೋದಾದ್ರೆ ಇದರಲ್ಲೆಲ್ಲ ಬದಲಾವಣೆಗಳನ್ನ ಮಾಡಿದ್ದಾರೆ. ಬಾಷಿಂದು 50 ಇತ್ತು ಒಂದು ಲಾಟಿಗೆ, ಈಗ ಅದನ್ನ 25 ಮಾಡಿದ್ದಾರೆ. ಐ ಥಿಂಕ್ ಈ ಲಿಸ್ಟಲ್ಲಿ ಇರೋದ್ರಲ್ಲಿ ಅತಿ ಕಡಿಮೆ ಲಾಟ್ ಸೈಜ್ ಇರೋದು ಅಂದರೆ ಅದೇನೇ, ಯಾಕಂದರೆ 18,000 20,000 ನಡೀತಾ ಇದೆ ಬಾಷ್ ಕಂಪನಿ. ಸೊ ಎನಿವೇಸ್ ನೀವು ನೋಡೋದಾದ್ರೆ ಇಲ್ಲಿ 25ರ ಮಲ್ಟಿಪ್ಲೈಯಲ್ಲೇ ಇರುತ್ತೆ ಅನ್ನೋದು ನೀವು ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು. ನೋಡಿ 1925, 100, 1500, 200 ಮಲ್ಟಿಪ್ಲೈಡ್ ಬೈ 25 ಇಂಟು ಸಮಥಿಂಗ್ ಆಗಿರಬೇಕು, ಆ ಥರನೇ ಇರುತ್ತೆ ಅಂತ ಇದೆ. ಬಟ್ ಅಬೌಟ್ ಇಂಡಿಯಾ ಇದರಲ್ಲೆಲ್ಲ ನೋಡಿ 20 ಆ ಥರ ಇರೋ ಉದಾಹರಣೆನೂ ಇದೆ. ಬಟ್ ಯೂಶಲಿ ಆ ಫ್ರೇಮ್ವರ್ಕ್ ಬಂದಾಗ 25ರ ಮಲ್ಟಿಪ್ಲೈಯಲ್ಲಿ ಇರಬೇಕು, 50ಕ್ಕಿಂತ ಕಮ್ಮಿ ಇರಬಾರ್ದು ಅಂತಿತ್ತು. ಬಟ್ ಕೆಲವೊಂದು ಎಕ್ಸೆಪ್ಷನ್ಗಳಿದೆ. ಅಬೌಟ್ ಇಂಡಿಯಾ ಆಗಿರ್ಬೋದು, ಬಾಷ್ ಆಗಿರ್ಬೋದು, ಇದೆಲ್ಲ 50ಕ್ಕಿಂತ ಒಳಗಡೆ ಕ್ವಾಂಟಿಟಿ ಕೂಡ ಇದೆ. ಅದು ಕೂಡ ಒಂದು ನಾವು ಗಮನಿಸಬೇಕಾಗಿರುವಂಥದ್ದು. ಸೊ ಈಗ ಬ್ರೋಕರೇಜ್ಗಳು, ಈಗ ರಿಟೇಲರ್ಗಳಿಗೆ ಲಾಭ ಆಗುತ್ತಾ ಏನು ಕತೆ ಅಂತ ನೋಡಿ. ಬ್ರೋಕರೇಜ್ ಹೌಸಿಗೆ ಲಾಭ ಆಗುತ್ತಾ ಅಂದರೆ ಬ್ರೋಕರೇಜ್ ಹೌಸ್ ಯಾವ ರೀತಿ ಚಾರ್ಜ್ ಮಾಡ್ತಾರೆ ಅಂತ ನಾವು ನೋಡ್ಕೊಂಡ್ಬಂದ್ಬೋಣ. ನೋಡಿ ಇಲ್ಲಿ ನೋಡೋದಾದರೆ ಬ್ರೋಕರೇಜ್ ಹೌಸಲ್ಲಿ ಇದು ಈಕ್ವಿಟಿ ಡೆಲಿವರಿ, ಇಂಟ್ರಾಡೇ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸು, ಫ್ಯೂಚರ್ಸಿಂದು ಇದು ಆಪ್ಷನ್ಸ್ ನೀವು ನೋಡೋದಾದ್ರೆ ನೋಡಿ ಇಲ್ಲಿ ಫ್ಲಾಟ್ ₹20 ಪರ್ ಎಕ್ಸಿಕ್ಯೂಟೆಡ್ ಆರ್ಡರ್ ಅಂತ ಇದೆ. ಅಂದರೆ ಒಂದು ಸಲ ಆರ್ಡರ್ಗೆ ಎಕ್ಸಿಕ್ಯೂಟ್ ಆಯಿತು ಅಂದರೆ ಬೈಗೆ ಒಂದು 20, ಸೆಲ್ಲಿಗೆ 20, ಅಥವಾ ಸೆಲ್ಲಿಗೆ 20, ಬೈಗೆ 20, ಈ ರೀತಿ ಪರ್ ಆರ್ಡರ್ ನಮಗೆ ₹20 ಫ್ಲಾಟ್ ಚಾರ್ಜಸ್ ಇದೆ ಝೆರೋದಲ್ಲಿ. ಸುಮಾರು ಬ್ರೋಕರ್ಗಳು ಕೂಡ ಅದೇ ರೀತಿ ಇದೆ. ಈಗ ಇವರು ಇದನ್ನೇನಾದರೂ ಕಮ್ಮಿ ಮಾಡ್ತಾರಾ ಏನೋ ಅನ್ನೋದನ್ನು ನೋಡಿದ್ರೆ ರಿಟೇಲರ್ಸಿಗೆ ಲಾಭ ಆಗುತ್ತಾ ಇಲ್ಲೋ ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ನೋಡಿ, ಇವಾಗ ನೀವು ಒಂದು ಲಾಟಿಗೆ ಈಗ 50 ಕ್ವಾಂಟಿಟಿ ಸಿಗ್ತಾ ಇತ್ತು, ಈಗ 25 ಕ್ವಾಂಟಿಟಿ ಸಿಗ್ತಾ ಇದೆ ಅಂದರೆ 2 ಸಲ ಯಾರು ಬೈ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಬ್ರೋಕರೇಜ್ ಜಾಸ್ತಿ ಬರ್ಸಬೇಕಾಗುತ್ತೆ. ಅದು ನೀವು ಗೊತ್ತಿರಬೇಕು. ಅದೇ ರೀತಿಯಾಗಿ STT CTT ಇದ್ರ ಬಗ್ಗೆ ನಮ್ಗೆ ಹೇಳಿದ್ದೀನಿ ನಿಮಗೆ. ಈಕ್ವಿಟಿ ಡೆಲಿವರಿ ಆದರೆ ನೋಡಿ 0.1% ಸ್ವಲ್ಪ ಜಾಸ್ತಿ ಬೀಳುತ್ತೆ STT ಕಂಪೇರ್ ಟು ನಮಗೆ ಇಂಟ್ರಾಡೇ ಈಕ್ವಿಟಿ ಆಗೋದಾದರೆ. ಅಂದರೆ ಇಂಟ್ರಾಡೇ ಈಕ್ವಿಟಿ 0.025%, ಬಟ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ ಸ್ವಲ್ಪ ಕಮ್ಮಿ ಅಂತ ಹೇಳಿದೆ. ಅದೇ ರೀತಿ ನಿಮಗೆ ಸ್ಟ್ಯಾಂಪ್ ಚಾರ್ಜಸ್ ನೋಡೋದಾದರೆ ಇದರಲ್ಲಿ 0.015, 0.03% ಬೀಳುತ್ತೆ, ಇದರಲ್ಲಿ ಸ್ವಲ್ಪ ಕಮ್ಮಿ ಬೀಳುತ್ತೆ ಅಂತ ಮಾತಾಡಿದ್ವಿ. ಚಾರ್ಜಸ್ ಬಗ್ಗೆ ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡ್ಕೊಡ್ತೀನಿ. ಬಟ್ ಮೇನ್ ಇಲ್ಲಿ ಜಿಸ್ಟ್ ಇರುವಂಥದ್ದು F&O ಆಪ್ಷನ್ಸಿಗೆ
ಫ್ಲ್ಯಾಟ್ ₹20 ಚಾರ್ಜ್ ಮಾಡ್ತಾರೆ ಪರ್ ಎಕ್ಸಿಕ್ಯೂಟೆಡ್ ಆರ್ಡರ್ ಮಾಡ್ಕೊಂಡ್ರಲ್ವಾ. ಸೊ ಇವಾಗ ಏನಾಗುತ್ತೆ, ಸಮಸ್ಯೆ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ ನಿಮಗೆ. ಯಾರು ಔಟ್ ಆಫ್ ದ ಮನಿ ಟ್ರೇಡ್ ಮಾಡ್ತಾ ಇರ್ತಾರಲ್ಲ, ಈಗ ಆಪ್ಷನ್ ಸೆಲ್ಲಿಂಗ್ ಮಾಡೋರೆ ಅಂತ ಅನ್ಕೋಣ. ಉದಾಹರಣೆಗೆ ಈ ವೀಕಿನ ಒಂದು ಎಕ್ಸ್ಪೈರಿ ತೊಗೊತಾ ಇದ್ದೀನಿ ಅಂದರೆ ಸರಿಸುಮಾರು ಇದು 10 ಏಪ್ರಿಲ್ ಅಂದರೆ ಈಗ ಬುಧವಾರನೇ ಬಂದಿದೆ, ಯಾಕೆಂದರೆ 11 ಏಪ್ರಿಲ್ ರಜಾ ಇದೆ ಅಲ್ವಾ ಈದ್ ಕಾರಣದಿಂದಾಗಿ. ಹಾಗಾಗಿ ಬುಧವಾರನೇ ನಿಫ್ಟಿನಲ್ಲಿ ಎಕ್ಸ್ಪೈರಿ. ಸೊ ಇನ್ನೂ ಡಿ ಕೆ ಆಗುವಂಥದ್ದು ಸುಮಾರಿದೆ. ಇದು ನಾನು ಭಾನುವಾರ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗ 22,500 ಈ ರೀತಿ ಇದೆ ಸ್ಪಾಟು. ಈಗ ಒಂದು 500 ಪಾಯಿಂಟ್ ಔಟ್ ಆಫ್ ದ ಮನಿ ಕಾಲ್ ಆಪ್ಷನು, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ನೋಡ್ತಾ ಇದ್ದಾರೆ ಯಾರಾದರೂ ಅಂದ್ಕೊಳ್ಳೋಣ. ಸೊ 500 ಪಾಯಿಂಟ್ ದೂರ ಅಂತ ಹೋದ್ರೂ 23,000 ಇದೆ. 23,000ಕ್ಕೆ ನೋಡಿ ಎಲ್ಲಿ ನಡೀತಾ ಇದೆ, ₹4.90 ನಡೀತಾ ಇದೆ. ಇದು ಎಕ್ಸ್ಪೈರಿಗೆ ಇನ್ನೂ 3 ದಿನ ಇದೆ ಅಂತ ಅಂದಾಗ ನಾನು ಹೇಳ್ತಾ ಇರೋಂಥದ್ದು. ಸಪೋಸ್ ಎಕ್ಸ್ಪೈರಿ ದಿನ ಯಾರಾದರೂ ಒಂದು 500 ಪಾಯಿಂಟ್ ದೂರದಲ್ಲಿ ಸ್ಟ್ರಾಂಗಲ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರು ಅಂತ ಅನ್ಕೋಣ, ಅಥವಾ ಒಂದು ಸೈಡೇ ಮಾಡ್ತಾ ಇದ್ರು ಕಾಲ್ ಅಥವಾ ಪುಟ್ನ ಸೆಲ್ ಮಾಡ್ತಾ ಇದ್ರು ಅಂತ ಅನ್ಕೊಳ್ಳೋಣ. ಸೊ ಸೇಫ್ ಆಗಿರಲಿ ಅಂತ ಒಂದು 500 ಪಾಯಿಂಟ್ ಆ ಥರ ಔಟ್ ಆಫ್ ದ ಮನಿ, ತುಂಬ ಡೀಪ್ ಔಟ್ ಆಫ್ ದ ಮನಿ ಹೋಗ್ತಿದ್ರು ಅಂದರೆ ಅವರಿಗೆ ಅದೆಲ್ಲ ಎಷ್ಟು ಸಿಕ್ತಿತ್ತು, ಒಂದು ₹2, ₹2.5 ಈ ರೀತಿಗೆ ಸಿಗ್ತಾ ಇರ್ತಿತ್ತು ಬಹುಶಃ. ಯಾವಾಗ ಎಕ್ಸ್ಪೈರಿ ದಿನ ನಾನು ಹೇಳ್ತಾ ಇರೋಂಥದ್ದು. ಸೇಮ್ ನಿಮಗೆ ಪುಟ್ ಆಪ್ಷನ್ ಸೈಡು ಕೂಡ ಒಂದು ₹2, ಸಿಗ್ತಾ ಇರ್ಬೋದಿತ್ತು. ಅವ್ರಿಗೆ ಇವಾಗ ಏನಾಗುತ್ತೆ ಅಂತಂದರೆ ಬ್ರೋಕರೇಜು ಜಾಸ್ತಿ ಬೀಳೋದ್ರಿಂದ, ಆಮೇಲೆ ಒಂದು ಲಾಟಲ್ಲಿ 25 ಕ್ವಾಂಟಿಟಿ ಅಷ್ಟೇ ಸಿಗೋದ್ರಿಂದ ಅಷ್ಟು ಫಾರ್ ಔಟ್ ಆಫ್ ದ ಮನಿ ಎಕ್ಸಿಕ್ಯೂಟ್ ಮಾಡಿದ್ರೆ ವರ್ಕೌಟ್ ಆಗೋದಿಲ್ಲ. ಯಾಕೆಂತಂದರೆ ನಿಮಗೆ ಬ್ರೋಕರೇಜಲ್ಲೇ ಜಾಸ್ತಿ ಬೆಲೆನ ಕೊಡಬೇಕಾಗುತ್ತೆ. ಸೊ ಏನು ಮಾಡಬೇಕಾಗುತ್ತೆ, ಪ್ರೀಮಿಯಂ ಜಾಸ್ತಿ ಇರೋದನ್ನೇ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಪ್ರೀಮಿಯಂ ಜಾಸ್ತಿ ಇರೋದು ಅಂತಂದರೆ ಸ್ವಲ್ಪ ಅಡ್ಡ ಮನಿ ಕಡೆಗೆ ಬರ್ತಾರಾ ಅನ್ನೋದು ಒಂದು ಕ್ವಶನ್ ಮಾರ್ಕ್. ಇದು ಇನ್ಸ್ಟಿಟ್ಯೂಟ್ಸ್ಗಳಿಗೂ ಅಪ್ಲೈ ಆಗುತ್ತೆ, ರಿಟೇಲ್ಗಳಿಗೂ ಅಪ್ಲೈ ಆಗುತ್ತೆ. ಆಯಿತು, ಅಡ್ಡ ಮನಿ ಹತ್ತತ್ರಕ್ಕೆ ಬರ್ತಾ ಇದ್ದಾರೆ ಅಂತಂದರೆ, ದೊಡ್ಡ ದುಡ್ಡು ಇಟ್ಕೊಂಡಿರೋರು ಅಡ್ಡ ಮನಿ ಹತ್ತತ್ರ ಬರ್ತಾ ಇದ್ದಾರೆ ಅಂದರೆ ಮಾರ್ಕೆಟ್ನ ವೊಲಟಿಲಿಟಿ ಕಮ್ಮಿ ಆಗಿ ಹೋಗುತ್ತಾ? ಯಾಕೆ ಅಂತಂದರೆ ಅವ್ರು ಒಂದೇ ರೇಂಜಲ್ಲಿ ಎಕ್ಸ್ಪೈರಿನ ಮುಗಿಸ್ತಾರಾ ಅನ್ನೋದು ಕ್ವಶನ್. ಯಾಕೆಂದರೆ ದೂರಕ್ಕೆ ಹೋದರೆ ವರ್ಕೌಟ್ ಆಗಲ್ಲ, ಪ್ರೀಮಿಯಂ ಜಾಸ್ತಿ ಇರೋ ಕಡೆ ಬರಬೇಕು. ಪ್ರೀಮಿಯಂ ಜಾಸ್ತಿ ಕಡೆ ಇರೋ ಥರ ಬಂದು ಆ ರೇಂಜನ್ನು ದಾಟಿ ಹೋಗ್ದಲೇ ಅಲ್ಲೇ ಎಕ್ಸ್ಪೈರಿನ ಮುಗಿಸೋಂಗಾಗಬೇಕು. ಆವಾಗ ಆದರೆ ಮಾತ್ರ ಲಾಭ ಆಗುತ್ತಲ್ವ. ಈ ರೀತಿ ಆಗೋದ್ರಿಂದ ಆಪ್ಷನ್ ಬಯರ್ಸ್ಗಳಿಗೆ ಇನ್ನೂ ಕಷ್ಟ ಆಗುತ್ತಾ ಅನ್ನೋದು ನಾನು ಇವತ್ತು ಕೊಟ್ಟಿರೋ ಟೈಟಲ್ನ ಒಂದು ಸಾರಾಂಶ. ಆ ರೀತಿ ಆಗುತ್ತಾ ಅಂತ ಅದು ಎಕ್ಸಿಕ್ಯೂಟ್ ಆಗೋಕ್ಕೆ ಶುರು ಮಾಡಿದ್ಮೇಲೆ ನೋಡ್ತಾ ಹೋಗೋಣ. ಬಟ್ ಆಲ್ರೆಡಿ ಮಾತಾಡ್ತಾ ಬಂದಿದ್ದೀನಿ ನಿಮಗೆ, ಡೈಲಿ ಎಕ್ಸ್ಪೈರಿ ಅಂತ ಆದ ದಿನಗಳಿಂದ ಎಕ್ಸ್ಪೈರಿ ದಿನಗಳಲ್ಲಿ ತುಂಬ ದೊಡ್ಡ ಮೂಮೆಂಟ್ಗಳು ಆಗೋದನ್ನು ನಾವು ನೋಡ್ತಾ ಇಲ್ಲ ಅಂತ ನಿಮ್ಗೆ ಆಲ್ರೆಡಿ ಹೇಳ್ತಾ ಬಂದಿದ್ದೆ. ಅದು ಇನ್ನೂ ಒಂದು ನ್ಯಾರೋ ಆಗ್ತಾ ಹೋಗುತ್ತಾ ಅನ್ನೋದನ್ನ ನಾವು ಚೆಕ್ಔಟ್ ಮಾಡ್ತಾ ಹೋಗಬೇಕು. 3 ದಿನಗಳಲ್ಲಿ ವಿಕ್ಸ್ ಕೋಆರ್ಡಿನೇಷನ್ ಜೊತೆನೂ ನೋಡಬೇಕಾಗುತ್ತೆ. ಅದನ್ನ ಇಂಡಿಯಾ ವಿಕ್ಸ್ ಬಗ್ಗೆನೂ ಕೂಡ ಡೆಡಿಕೇಟೆಡ್ ಒಂದು ವಿಡಿಯೋ ಇದೆ, ಅದನ್ನು ಕೂಡ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಫಾರ್ ಔಟ್ ಆಫ್ ದ ಮನಿ ಆಪ್ಷನ್ಗಳು ಮೊದಲಿನಷ್ಟು ಫೀಸಿಬಲ್ ಆಗೋದಿಲ್ಲ. ಯಾಕೆಂದರೆ ಬ್ರೋಕರೇಜ್ ಕಾಸ್ಟೇ ಅದರಲ್ಲಿ ನಮಗೆ ರಿಕವರ್ ಆಗೋದಿಲ್ಲ. ಇದು ನಾವು ಒಂದು ಗಮನಿಸಬೇಕಾಗಿರೋದು ಅಂಶ. ಸೊ ತುಂಬ ಫಾರ್ ಔಟ್ ಆಫ್ ದ ಮನಿ ಹೋಗ್ತಿಲ್ಲ, ಹತ್ತತ್ರಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಮಾರ್ಕೆಟ್ನ ವೊಲಟಿಲಿಟಿ ಕೂಡ ಕಮ್ಮಿ ಆಗುತ್ತಾ ಅನ್ನೋದು ಒಂದು ಇಂಪಾರ್ಟೆಂಟ್ ಅಂಶ. ಆಗ ಯಾರು ತುಂಬ ತಲೆ ಕೆಡಿಸ್ಕೋಬೇಕಾಗಿರೋದು ಆಪ್ಷನ್ ಬಯರ್ಸ್. ಯಾಕೆಂದರೆ ವೊಲಟಿಲಿಟಿ ಇದ್ದರೆ ಮಾತ್ರ ಆಪ್ಷನ್ಸು ಬೈಯಿಂಗ್ ಮಾಡೋಕ್ಕೆ ಜಾಸ್ತಿ ಫೇವರಬಲ್ ಆಗಿರುತ್ತೆ, ಇಲ್ಲ ಅಂತಂದರೆ ವರ್ಕೌಟ್ ಆಗೋದಿಲ್ಲ. ಸೊ ಇದನ್ನೇ ನಾನು ಹೇಳ್ತಾ ಬಂದಿರುತ್ತದೆ, ಎಕ್ಸ್ಪೈರಿ ದಿನ ಆ ಇಂಡೆಕ್ಸಲ್ಲಿ ಆಪ್ಷನ್ ಬೈಯಿಂಗ್ ಮಾಡೋಕ್ಕಿಂತ ಎಕ್ಸ್ಪೈರಿ ಇಲ್ಲದೇ ಇರುವಂಥ ಇಂಡೆಕ್ಸಲ್ಲೇ ಮಾಡಿದ್ರೆ ನಿಮಗೆ ಸ್ವಲ್ಪ ಈಗ ಇರೋ ಫೇವರಬಲ್ ಸಿಚುವೇಶನ್ ಆಗಿದೆ ಅಂತ. ಅದು ಮುಂದಿನ ಇದರಲ್ಲಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಇನ್ನೊಂದು, ಮಾರ್ಜಿನ್ಗೆ ಏನಾದರೂ ಚೇಂಜಸ್ ಮಾಡ್ತಾರಾ ಬ್ರೋಕರೇಜಸ್ಸು ಅಂತಲೂ ಒಂದು ಕ್ವಶನ್ ಇದೆ. ಬ್ರೋಕರೇಜ್ ಒಂದು ಕಡೆ ಆಯಿತು, ಅಟ್ಲೀಸ್ಟ್ ಮಾರ್ಜಿನಲ್ಲಿ ಏನಾದರೂ ಬೆನಿಫಿಟ್ ಕೊಡ್ತಾರೆ ಆಪ್ಷನ್ ಸೆಲ್ಲರ್ಸಿಗೆ ಅಂದರೆ ಅದ್ರ ಬಗ್ಗೆಯೂ ಇನ್ನೂ ಕ್ಲಾರಿಟಿ ಬಂದಿಲ್ಲ. ಸೊ ಇವಾಗ ನೀವು ಆಪ್ಷನ್ಸಲ್ಲಿ ನೋಡೋದಾದರೆ ಉದಾಹರಣೆಗೆ ಒಂದು ನಿಫ್ಟಿ ಇದೆ ತಗೋಣ. ನಾವು ಮಂತ್ಲಿ ಎಕ್ಸ್ಪೈರಿ ಅಂತಲೇ ಲೆಕ್ಕ ಇಟ್ಕೊಂಡು ತಗೋಣ. ಸೊ ಮಂತ್ಲಿ ಎಕ್ಸ್ಪೈರಿ ಅಂತ ನೋಡೋದಾದರೆ ಇವಾಗ 18 ಏಪ್ರಿಲ್ ಇದೆ, ನಿಫ್ಟಿನಲ್ಲಿ ಮೇ ಇದೆ, ಮಂತ್ಲಿ ಎಕ್ಸ್ಪೈರಿ ಇರಬೇಕಲ್ಲ ಇಲ್ಲಿ 25 ಏಪ್ರಿಲ್ ಮಂತ್ಲಿ ಎಕ್ಸ್ಪೈರಿ ಆಗಿರುತ್ತೆ ನಿಫ್ಟಿದು. ಸೊ ಉದಾಹರಣೆಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ಸೆಲ್ ಆರ್ಡರ್ ಮಾಡಬೇಕು ಅಂತಂದರೆ ನಿಮಗೆ ನೋಡಿ, ಯಾವತ್ತು ನೀವು ಮಾರ್ಜಿನ್ ಬೇಕಾಗಿರೋಂಥದ್ದು ಸೆಲ್ ಮಾಡೋದಾದರೆ, ಯಾಕೆ ಅಂತಂದರೆ ಇಲ್ಲಿ ರಿಸ್ಕು ಅನ್ಲಿಮಿಟೆಡ್ ಆಗಿರುತ್ತಲ್ವ, ಎಲ್ಲಿ ತನಕ ಬೇಕಾದರೂ ಹೋಗ್ಬೋದು. ನೀವು ಆಪ್ಷನ್ ಬೈಯಿಂಗ್ ಮಾಡೋದಾದರೆ ನಿಮಗೆ ಮಾರ್ಜಿನ್ ರಿಕ್ವೈರ್ಮೆಂಟ್ ಬೇಕಾಗೋದಿಲ್ಲ, ಯಾಕೆಂದರೆ ನೀವು ಪ್ರೀಮಿಯಮ್ನ ಮೊದಲೇ ಭರಿಸ್ತಾ ಇರ್ತೀರಾ. ಸೊ ನೀವು ಮ್ಯಾಕ್ಸಿಮಮ್ ನಿಮಗೆ ಎಷ್ಟು ಪ್ರೀಮಿಯಂ ಕಟ್ಟಿರ್ತೀರೋ ಅಷ್ಟು ಲಾಸ್ ಆಗ್ತಾ ಇರುತ್ತೆ. ಬಟ್ ಆಪ್ಷನ್ ಸೆಲ್ಲಿಂಗಲ್ಲಿ ಅನ್ಲಿಮಿಟೆಡ್ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ಯಾವಾಗ ಹೇಳ್ತಾ ಇದ್ದೀನಿ, ಹೆಡ್ಜ್ ಮಾಡ್ದಲೆ ಅಥವಾ ಆ ರೀತಿ ಮಾಡ್ದಲೆ ಡೈರೆಕ್ಟ್ ನೇಕೆಡ್ ಸೆಲ್ಲಿಂಗ್ ಮಾಡಿದ್ರೆ ಆ ರೀತಿ ಆಗ್ತಾ ಅಲ್ವಾ. ಸೊ ಅದಕ್ಕೆ ಏನು ಮಾಡ್ತಾರೆ ಬ್ರೋಕರೇಜ್ಗಳು, ಅವ್ರು ಶೋರ್ ಆಗಿರಬೇಕು ಆ ಥರ ಏನಾದರೂ ಸಿಚುವೇಶನ್ ಬಂತು ಅಂತಂದರೆ ಇವ್ರ ಹತ್ರ ನಾವು ರಿಕವರಿ ಮಾಡೋಕ್ಕಾಗುತ್ತಾ ಅಂತ. ಅದಕ್ಕೆ ಏನು ಮಾಡ್ತಾರೆ, ಒಂದು ಮಾರ್ಜಿನ್ ಅಂತ ಕಲೆಕ್ಟ್ ಮಾಡ್ತಾರೆ. ಮಾರ್ಜಿನ್ ಅನ್ನೋದು ಸ್ಪ್ಯಾನ್ ಮತ್ತು ಎಕ್ಸ್ಪೋಜರ್ ಎರಡರದ್ದು ಮಿಕ್ಸ್ಚರ್ ಆಗಿರುತ್ತೆ. ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಮಾಡ್ಕೊಡ್ಬೇಕಾಗುತ್ತೆ, ಇನ್ನೊಂದಿನ ಮಾತಾಡ್ತೀನಿ. ಸೊ ಅವೆರಡರದ್ದು ನಿಮಗೆ ಇಲ್ಲಿ ಒಂದು ಅಂದಾಜು ಗೊತ್ತಾಗ್ತಾ ಹೋಗುತ್ತೆ ಎಷ್ಟು ಮಾರ್ಜಿನ್ ಬರುತ್ತೆ ಅಂತ. ನೀವು ಫ್ಯೂಚರ್ಸಲ್ಲಿ ಹೆಡ್ಜಿಂಗ್ ಪೊಸಿಷನ್ ತೊಗೊಂಡ್ರೆ ಅಥವಾ ಆಪ್ಷನ್ಸಲ್ಲಿ ಹೆಡ್ಜಿಂಗ್ ಪೊಸಿಷನ್ ತೊಗೊಂಡ್ರೆ ನಿಮಗೆ ಸ್ಪ್ರೆಡ್ ಬೆನಿಫಿಟ್ ಅಥವಾ ಸ್ಪ್ಯಾನ್ ಬೆನಿಫಿಟ್ ಅಂತ ಮಾರ್ಜಿನ್ ಬೆನಿಫಿಟ್ ಕೊಡ್ತಾ ಹೋಗ್ತಾರೆ. ಸೊ ಒಂದು ಉದಾಹರಣೆಗೆ ನೋಡ್ತಾ ಹೋಗೋಣ. ಈಗ 25 ಅಂತ ನಾನು ಕೊಟ್ಟರು ಇದು 50 ಅಂತಲೇ ಚೇಂಜ್ ಆಗ್ತಾ ಹೋಗುತ್ತೆ, ಯಾಕೆಂದರೆ ಇದು ಆಲ್ರೆಡಿ ಪ್ರೀ ಕೋಡೆಡ್ ಆಗಿದೆ ಲಾಟ್ ಸೈಜ್ ಅನ್ನೋದು. ಬಟ್ ನೀವು ನೋಡೋದಾದರೆ ಇವಾಗ 22,500 ಇದೆ, ಉದಾಹರಣೆಗೆ 23,000 ಅಗೇನ್ ಒಂದು 500 ಪಾಯಿಂಟ್ಸಿನ ಮೇಲ್ಗಡೆದು ನೀವು ಕಾಲ್ನ ಸೆಲ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಇಲ್ಲಿ ನೋಡಿ ತೋರಿಸುತ್ತೆ ನಿಮಗೆ ಸ್ಪ್ಯಾನ್ ಎಷ್ಟು ಬೇಕಾಗುತ್ತೆ, 81,512 ಬೇಕಾಗುತ್ತೆ. ಎಕ್ಸ್ಪೋಜರ್ 22,514 ಬೇಕಾಗುತ್ತೆ. ಸೊ ಇದೆರಡರನ್ನು ಸೇರಿಸಿ ನಮಗೆ ಬರುವಂಥದ್ದು ನಮ್ಮ ಟೋಟಲ್ ಮಾರ್ಜಿನ್ ಆಗಿರುತ್ತೆ. ಸೊ ಟೋಟಲ್ ಮಾರ್ಜಿನ್ ನೋಡೋದಾದರೆ ನಿಮಗೆ 1,04,000 ರೂಪಾಯಿ ಬೇಕಾಗುತ್ತೆ. ನೀವು
ಒನ್ ಸೈಡ್ ಏನಾದರೂ ಬರೀ ಆಪ್ಷನ್ ಸೆಲ್ಲಿಂಗ್ ಮಾಡ್ತೀರಾ ಅಂತಂದರೆ ಅಫ್ಕೋರ್ಸ್ ನೀವು ಇದಕ್ಕೆ ಇವಾಗ ಏನಾದರೂ ಒಂದು ಹೆಡ್ಜನ್ನ ಕೊಡೋಕೆ ನೋಡ್ತೀರಾ ಅಂತ ಅನ್ಕೋಣ, ಅಂದರೆ ಒಂದು 23,200 ಒಂದು ಕಾಲ್ ಆಪ್ಷನ್ನ ಬೈ ಮಾಡ್ತೀರಾ ಅಂತ ಅನ್ಕೋಣ. ಈ ರೀತಿ ಮಾಡಿದ್ರೆ ನಿಮಗೆ ಆಟೋಮೆಟಿಕಲಿ ನೋಡಿ ನಿಮಗೆ ಏನಾಗೋಯಿತು, ಟೋಟಲ್ ಮಾರ್ಜಿನ್ ಬಂದು 31,914 ಆಯಿತು. ಮೊದಲು 1,04,000 ಅಂತ ತೋರಿಸ್ತಾ ಇತ್ತು, ಈಗ 31,000 ಆಯಿತು. 72,000 ನಿಮಗೆ ಮಾರ್ಜಿನ್ ಬೆನಿಫಿಟ್ ಸಿಗ್ತಾ ಇದೆ. ಈಗ ಲಾಟ್ಗಳ ಸೈಜ್ ಚೇಂಜ್ ಆಗಿರೋದ್ರಿಂದ ಈ ಮಾರ್ಜಿನ್ ಬೆನಿಫಿಟಲ್ಲಿ ಅಥವಾ ಓವರಾಲ್ ಮಾರ್ಜಿನ್ ಎಷ್ಟು ಇಡಬೇಕು ಅನ್ನೋದ್ರಲ್ಲೂ ಏನಾದರೂ ಮಾರ್ಪಾಡನ್ನು ಮಾಡ್ತಾರಾ ಅಥವಾ ಅದೇ ಥರ ಹಾಫ್ ಮಾಡ್ತಾರಾ ಅನ್ನೋದು ಇವಾಗಿರುವಂಥ ಪ್ರಶ್ನೆ. ಈಗ ಲಾಟ್ ಸೈಜು 50ರಿಂದ ಸ್ಟ್ರೈಟ್ ಅವೇ 25 ಇಳಿದೋಯ್ತು, ಮಾರ್ಜಿನ್ನು ಕೂಡ 50% ಅಷ್ಟೇ ರಿಡಕ್ಷನ್ ಆಗುತ್ತಾ ಅಥವಾ ಏನಾಗುತ್ತೆ ಅನ್ನೋದನ್ನು ನಾವು ಬಂದ ಮೇಲೆ ನೋಡಬೇಕಾಗುತ್ತೆ. ಅದು ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಆ ಥರ ಏನಾದರೂ ಆಯಿತು ಅಂತಂದರೆ ಖಂಡಿತವಾಗ್ಲೂ ಆಪ್ಷನ್ ಸೆಲ್ಲರ್ಸಿಗೆ ಒಂದು ಅಡ್ವಾಂಟೇಜ್ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ ಬ್ರೋಕರೇಜ್ ಒಂದೇ ನೀವು ಎಕ್ಸ್ಟ್ರಾ ಬೇರ್ ಮಾಡಬೇಕಾಗಿರೋದು, ಇನ್ ಕೇಸ್ ಅವರು ಬ್ರೋಕರೇಜ್ ಫೀಸ್ನ ಚೇಂಜ್ ಮಾಡಲಿಲ್ಲ ಅಂತಂದ್ರೂ. ಬಟ್ ಮಾರ್ಜಿನ್ನೂ ಕೂಡ ಅಷ್ಟೊಂದು ರೆಡ್ಯೂಸ್ ಮಾಡಲಿಲ್ಲ ಅಂತಂದರೆ ಮೊದಲು ಎಷ್ಟು ಲಾಟ್ ಮಾಡ್ತಾ ಇದ್ರೋ ಅಷ್ಟು ಲಾಟ್ ಮಾಡಲಿಕ್ಕಿಂತ ಜಾಸ್ತಿ ಮಾರ್ಜಿನ್ ಬೇಕಾಗುತ್ತೆ, ಬ್ರೋಕರೇಜ್ ಜಾಸ್ತಿ ಕೊಡಬೇಕಾಗುತ್ತೆ. ಅವಾಗ ಆಪ್ಷನ್ ಸೆಲ್ಲರ್ಸಿಗೂ ಕೂಡ ಅದೊಂದು ಅಂಥ ಫೇವರಬಲ್ ಸಿಚುವೇಶನ್ ಅಲ್ಲ ಅಂತ. ಬಟ್ ಎನಿವೇಸ್ ಸೆಬಿ ಮಾತಾಡ್ತಾನೆ ಬಂದಿರುತ್ತೆ. ನೋಡಿ, ಎರಡು ಪರ್ಸ್ಪೆಕ್ಟಿವಲ್ಲಿ ನೋಡಬೇಕಾಗುತ್ತೆ. ಒಂದು, ವೊಲಟಿಲಿಟಿನ ಇದನ್ನ ಕಿಲ್ ಮಾಡೋದಾಗಿರ್ಬೋದು. ಇವಾಗ ಅಷ್ಟೊಂದು ದೂರಕ್ಕೆ ಹೋಗದಲ್ಲೇ ಇರೋ ಯೋಚನೆ ಮಾಡ್ತಾರೆ, ಹತ್ತತ್ರಕ್ಕೆ ಬರ್ತಾ ಹೋಗ್ಬೋದು. ಆವಾಗ ಮಾರ್ಕೆಟ್ನ ದಾಟಿ ಮೇಲೆಗಡೆ ತುಂಬ ಮೇಲೆ ಅಥವಾ ಕೆಳಗಡೆ ಹೋಗೋಕ್ಕೆ ಬಿಡದಲ್ಲೇ ಇರುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಹೈ ಇನ್ಸ್ಟಿಟ್ಯೂಟ್ಸು ಎಲ್ಲರೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಆಗ ಮಾರ್ಕೆಟ್ನ ವೊಲಟಿಲಿಟಿ ಸ್ವಲ್ಪ ಕಮ್ಮಿ ಆಗ್ಬೋದು. ಯಾಕೆಂದರೆ ನಿಮ್ಗೆ ಗೊತ್ತಿರ್ಬೋದು, ಇತ್ತೀಚೆಗೆ ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪ್ ಎಲ್ಲ ತುಂಬ ರನ್ ಆಗಿದೆ ಅಂತಂದಾಗ ಸೆಬಿ ಕಳವಳ ವ್ಯಕ್ತಪಡಿಸಿತ್ತು. ಅದ್ರ ಜೊತೆಗೆ ಆಪ್ಷನ್ ಬೈಯರ್ಸ್ಗಳಿಗೆ ವೊಲಟಿಲಿಟಿ ಕಮ್ಮಿ ಇದೆ ಅಂತಂದರೆ ನಿಮಗೆ ಟ್ರೇಡ್ ಮಾಡೋಂಥದ್ದು ಇನ್ನೂ ಕಷ್ಟ ಆಗ್ತಾ ಹೋಗ್ಬೋದು, ಪ್ರೀಮಿಯಂ ಬಿಲ್ಡ್ ಆಗೋದು ಇನ್ನೂ ಕಷ್ಟ ಆಗ್ತಾ ಹೋಗ್ಬೋದು. ಅದು ಯಾವ ರೀತಿ ಶೇಪ್ ಆಗ್ತಾ ಅನ್ನೋದನ್ನ ನಾವು ಮೇ 2ನೇ ತಾರೀಕು ನಂತರನೇ ನೋಡಬೇಕಾಗುತ್ತೆ. ನಿಫ್ಟಿನಲ್ಲಿ ನೋಡಿ, ಮೇ ವೀಕ್ಲಿ ಕಾಂಟ್ರಾಕ್ಟು ಮಂತ್ಲಿ ಕಾಂಟ್ರಾಕ್ಟು ಎಲ್ಲದರಿಂದನೂ ಒಂದು ಏನು ಚೇಂಜಸ್ ಮಾಡ್ತಾ ಇದ್ದಾರೆ ಅದು ಬರುತ್ತೆ. ಆದರೆ ಫಿನ್ ನಿಫ್ಟಿ ಮತ್ತು ಮಿಡ್ ಕ್ಯಾಪ್ ನಿಫ್ಟಿಗೆ ಸ್ವಲ್ಪ ಗೊಂದಲ ಇದೆ. ಯಾಕೆ ಅಂತಂದರೆ ಫಿನ್ ನಿಫ್ಟಿ ಮತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಜುಲೈ ಮಂತ್ಲಿ ಎಕ್ಸ್ಪೈರಿ ಇದೆಯಲ್ಲ, ಕೊನೆ ಎಕ್ಸ್ಪೈರಿ ಆಗುತ್ತಲ್ಲ ಜುಲೈದು, ಅದು ರಿವೈಸ್ಡ್ ಲಾಟ್ ಸೈಜಲ್ಲಿ ಇರುತ್ತೆ. ಆದರೆ ವೀಕ್ಲಿ ಕಾಂಟ್ರಾಕ್ಟ್ಸ್ ಎಲ್ಲ ರೆಗ್ಯುಲರ್ ಏನಿದೆಯೋ ಅದೇ ರೀತಿ ಇರುತ್ತೆ. ವೀಕ್ಲಿ ಕಾಂಟ್ರಾಕ್ಟ್ಸ್ಗಳನ್ನ ಆಗಸ್ಟಿಂದ ಅಪ್ಲೈ ಮಾಡ್ತಾ ಇದ್ದಾರೆ ಫಿನ್ ನಿಫ್ಟಿ ಮತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಬಟ್ ಮಂತ್ಲಿ ಎಕ್ಸ್ಪೈರಿದು 1 ಮಂತ್ ಮುಂಚೆನೇ, ಅಂದರೆ ಜುಲೈ ಮಂತಲ್ಲೇ ಅಪ್ಲಿಕಬಲ್ ಆಗುತ್ತೆ ಅನ್ನೋದು ಈಗ ಬಂದಿರುವಂಥ ಮಾಹಿತಿ. ಇದಕ್ಕಿಂತ ಹೆಚ್ಚಿನ ಮಾಹಿತಿ ಏನಾದರೂ ಸಿಕ್ತು ಅಂತಂದರೆ ಇದ್ರ ಬಗ್ಗೆ ಅಪ್ಡೇಟ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ನಾವು ಮಾತಾಡಿದಂಥ ಯಾವುದಾದ್ರೂ ವಿಚಾರನ ನೀವು ಇನ್ ಡೀಟೇಲ್ ಆಗಿ ನೋಡಬೇಕು ಅಂತಿದ್ರೆ, ಉದಾಹರಣೆಗೆ ಮಾರ್ಜಿನ್ ಬಗ್ಗೆ ಆಗಿರ್ಬೋದು ಅಥವಾ ಆಪ್ಷನ್ ಚೈನ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ದೀರಾ, ಬಿಗಿನರ್ ಬಂದಿದ್ದೀನಿ ಅಂತ ಚಾರ್ಟ್ ಸ್ಟಾಕಲ್ಲೆಲ್ಲ. ಅದನ್ನ ನಾನು ಮುಂದಿನ ತಿಂಗಳು ಖಂಡಿತ ಒಂದು ಬಿಗಿನರ್ಸ್ ಆಪ್ಷನ್ಸ್ ಒಂದು ಪ್ಲೇಲಿಸ್ಟ್ ಏನೇನು ಟರ್ಮ್ಸ್ ಇದೆ ಅದಾದರೂ ಗೊತ್ತಾಗೋ ಥರ ನಿಮಗೊಂದು ಪ್ಲೇಲಿಸ್ಟ್ನ ಮಾಡ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದಿಷ್ಟು ಇವತ್ತಿನ ಪ್ರೀಮಿಯರ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.